ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತಮ್ಮನೇಲಿ ನೋಡಿ ಇದು ಏನು ವಿಡಿಯೋ ಅಂತ ಎಲ್ರಿಗೂ ಅರ್ಥ ಆಗಿರ್ಬೋದು. ಆ್ಯಕ್ಚುಲಿ ನಾವು 3 days ಗೋವಾ ಬಂದಿದ್ವಿ, ಆಯಿತಾ. ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ 3 days. ಇಲ್ಲಿ ಪಬ್ಲಿಕಲ್ಲಿದ್ದೀನಲ್ಲ, ಸೊ ಏನು ಮಾತಾಡಬೇಕು ಅಂತಲೂ ಅರ್ಥ ಆಗ್ತಿಲ್ಲ. ಲಿಟ್ರಲಿ ನಾನು ಫೇಸ್ ವಾಶ್ ಮಾಡಿಲ್ಲ, ಬ್ರಷ್ ಮಾಡಿಲ್ಲ. ನನ್ನ ಫೇಸ್ ಹೆಂಗೆ ಕಾಣಿಸ್ತಿದೆ ಅಂದರೆ ಕ್ಯೂಟಾಗಿ ಕಾಣಿಸ್ತೈತಿ. ಆ್ಯಂಡ್ ಆಲ್ಸೋ ಇದು ಪ್ಲೇಸ್ ಹೆಸ್ರೇ ವಾಸ್ಕೋಡಿ ಗಾಮ. ನಾವು ನಿನ್ನೆ ಆ್ಯಕ್ಚುಲಿ ನಾವು ನಿನ್ನೆ ನೈಟ್ ಬಿಟ್ಟಿದ್ದು ಟ್ರೈನಿಗೆ. ಆಯ್ತಾಗ್ಲೇ ನಾನು ತಗೊಂಬಂದಿನಲ್ಲ, ನಿಂದು ಹುಡ್ಕೊಂಬಂದಿನಿ. ಏನು ನಾನು ಅವಾಗಲೇ ಬ್ರೇಕ್ ಮಾಡಿದ್ದೀನಿ ಅಂತ ಡಿಲೀಟ್ ಮಾಡೀನಿ ವಿಡಿಯೋ. ಮತ್ತೆ ಇದನ್ನ ತಗೋತಿರೋದು, ರೀಶೂಟ್ ಮಾಡ್ಕೋತೀವಿ. ಅವರು ಬಂದು ನೋಡು. ಜೆನ್ಸಿ ಅಮ್ಮ ಮಗಳು ಇಬ್ರು ಖುಷಿ. ಅವ್ರಪ್ಪ ನೋಡು ಇನ್ನು ಎಷ್ಟು ಹೆಂಗಿದ್ದಾರೆ. ಮತ್ತೆ ಏನು ಗೊತ್ತಾ, ನಾನು ವಿಡಿಯೋ ಎಡಿಟ್ ಮಾಡುವಾಗ ಕಟ್ ಮಾಡೋಕ್ಕಾಗಲ್ಲ ಅಂತ ಆವಾಗಲೇ ಮಾಡಿದ್ದು ವಿಡಿಯೋ ಡಿಲೀಟ್ ಮಾಡಿ ಇನ್ನೊಂದ್ಸಲ ವಿಡಿಯೋ ಮಾಡ್ತಿರೋದು. ಏನಪ್ಪ ಅಂದ್ರೆ ನಾವು ಹೆಸರಲ್ಲೇ ಹೇಳ್ತೀನಿ ನಾನು ಏನಪ್ಪ ಅಂತ. ಗೋವಾಗೆ ಬಂದಿರೋದು 3 days. ಅದರಲ್ಲಿ ಇವಾಗ ವಾಸ್ಕೋಡಿ ಗಾಮವರೆಗೂ ಟ್ರೈನಿಗೆ ಬಂದು ಇಲ್ಲಿಂದ ಗೋವಾ ಹೋಗ್ಬೇಕು, ಆಯಿತಾ. ಆ್ಯಕ್ಚುಲಿ ವಿ ಪ್ಲ್ಯಾಂಡ್ ಸೌತ್ ಗೋವಾದಲ್ಲಿ ನನಗೆ ಹೋಟೆಲ್ಸ್ ಆರ್ ಕೈಂಡ್ ಆಫ್ ರೆಸಾರ್ಟ್ಸ್ ಯಾವುದು ಇಷ್ಟ ಆಗಿಲ್ಲ ಅಂತ ನಾರ್ತ್ ಗೋವಾದಲ್ಲಿ ಬುಕ್ ಮಾಡಿರೋದು. ಐಟನರಿ ಪ್ಲ್ಯಾನ್ಸ್ ಏನೂ ಗೊತ್ತಿಲ್ಲ, ಬ್ಲೈಂಡಾಗಿ ಬಂದಿರೋದಷ್ಟೇ ನಾನು ಇಲ್ಲಿ. ಆ್ಯಂಡ್ ಕೆಫೆ ಇಲ್ಲೇ ನಿಯರ್ ಬೈ ವಾಸ್ಕೋಡಿ ಗಾಮ ರೈಲ್ವೆ ಸ್ಟೇಷನ್ ಒಂದು ಕೆಫೆ ಇದೆ, ಸಕ್ಕದಾಗಿದೆ. ಫುಡ್ ಈಸ್ ಆಲ್ಸೋ ಸೋ ಗುಡ್. ಮತ್ತು ನನಗೆ ನಾನು ಯಾಕೆ ಆ ಕಡೆ ಆಗಲಿಲ್ಲ ನೋಡ್ತಿದ್ದೀನಿ ಅಂದರೆ, ಇಟ್ಸ್ ಲೈಕ್ ಹೊರಗಡೆ ಎಕ್ಸಾಕ್ಟ್ ನಾನು ನೋಡ್ತಿದ್ದೀನಲ್ಲ ಆ ಕಡೆ ತಾರಿದೆ ರೆಡ್ ಕಲರ್, ಅದು ಅಟ್ರಾಕ್ಟ್ ಮಾಡ್ತಿದೆ ನನ್ನ ಐಸ್ಗೆ ಅದು ಅಟ್ರಾಕ್ಟ್ ಆಗ್ತಿದೆ. ಸೊ ಪದೇ ನೋಡ್ತಿರೋದು. ಮತ್ತೇನಪ್ಪ ಅಂದ್ರೆ ಏನಿಲ್ಲ, ಕೆಫೆ ಹೆಂಗಿದೆ ಅಂತ ಒಂದ್ಸಲ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. It's a good cafe near in Vasco railway station. ಈ ವ್ಲಾಗ್ ಸ್ಟಾರ್ಟಿಂಗೇ ಜೋಶಲ್ಲಿಲ್ಲ ಅಂದರೆ ಹೆಂಗೆ ನಿಮಗೆಲ್ಲ ನೋಡ್ಬೇಕನ್ಸುತ್ತಾ? ಇಲ್ಲ ಅಲ್ಲ. ಓಕೆ, ಇನ್ಮೇಲಿಂದ ಜೋಶಾಗಿ ಜೋರಾಗಿ ಮಾತಾಡ್ತೀನಿ ಪಬ್ಲಿಕಲ್ಲಿ. ಭಯಪಟ್ಕೊಳ್ಳಲ್ಲ, ಯಾಕಂದ್ರೆ ಇಟ್ಸ್ ಮೈ ಜಾಬ್. ಆ್ಯಕ್ಚುಲಿ ನಾನು ಕಾಫಿ ಬೇಡ ಅಂತ ಇವತ್ತು ಟೀ ತರಿಸ್ಕೊಂಡೇನೆ ಫಾರ್ ದಿ ಫಸ್ಟ್ ಟೈಮ್. ಹೊರ್ಗಡೆ ಅಂದರೆ ಬೇರೆ ಕಡೆ ಬಂದು ಟೀ ಕುಡಿತಿರೋದು. ಚೆನ್ನಾಗಿದೆ, ಮಸಾಲ ಟೀ. ಇಟ್ಸ್ ನೈಸ್. ಆ್ಯಂಡ್ ಗೋವಾದಲ್ಲಿ ವೆದರ್ ಮಾತ್ರ ಸಕ್ಕದಾಗೈತೆ. ನಮ್ಮೂರಲ್ಲೆಲ್ಲ ಮಳೆನೇ ಇಲ್ಲ, ಆ್ಯಂಡ್ ಚಳಿನೂ ಸ್ಟಾರ್ಟ್ ಆಗಿರಲಿಲ್ಲ ಇನ್ನು. ಸೆಕೆ ಇತ್ತು. ಇಲ್ಲಿ ಸ್ವಲ್ಪ ಸೆಕೆ ಇದೆ, ಬಟ್ ಮಳೆ ಬರ್ತಿದೆ. ವೆದರ್ ಚೆನ್ನಾಗಿದೆ ವೆದರು. ಆ್ಯಂಡ್ ರೋಡ್ಸ್, ಒಂದೊಂದು ಪ್ಲೇಸ್ ನೋಡಿದ್ರೆ ಏನು ಚೆನ್ನಾಗಿರುತ್ತೆ, ಇಲ್ಲೇ ಇದ್ಬಿಡೋಣ ಅನಿಸ್ಬಿಡುತ್ತೆ. ಓಕೆ, ನೆಕ್ಸ್ಟ್ ನಾನು ರೂಮ್ಗೆ ಹೋಗಿನೇ ಸಿಗ್ತೀನಿ, ಇಲ್ಲ ಮಧ್ಯದಲ್ಲಿ ಏನಾದರೂ ಗೊತ್ತಿಲ್ಲ ಮಾಡಲ್ಲ. ಐ ಗೆಸ್ ರೂಮ್ಗೆ ಹೋಗಿ ಸಿಗುವ. ಆ್ಯಕ್ಚುಲಿ ಏನಂದ್ರೆ ಸಣ್ಣ ಬಂದನೆ
ತೋರಿಸ್ತೀನಿ ಪ್ರಾಪರ್ಟಿ ಹೆಂಗೈತಿ ಅಂತ. ನೋಡಿ ಸಕ್ಕದಾಗೈತೆ ಮಾತ್ರ. ಅಂದರೆ ಯಾರಿಗೆಲ್ಲ ಈ ಗ್ರೀನರಿ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಲೆಟ್ ಮೀ ಶೋ ಮೈ ಹಸ್ಬೆಂಡ್. ಸಿ ಅವನು ಹೆಂಗೆ ಆ್ಯಕ್ಚುಲಿ ಇದು ಆ ಕಡೆ ಸೈಡಿಂದ ನಮ್ಮ ರೂಮು. ಇದು ಬೀಚ್ ಅಂತಿದ್ದೆ ನಾನು ಇವಾಗ. ಇದು ಏನೋ ಸ್ವಿಮ್ಮಿಂಗ್ ಪೂಲ್. ಆ್ಯಂಡ್ ಈಸ್ ಮೈ ಹಸ್ಬೆಂಡ್. ಇದೇನು ಒಳಗಡೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಮೇಲೆ ಹೋಗೋಣ ಒಂದ್ಸಲ ಒಳಗೆ ಹೋಗ್ಬೇಕು. ಸಕ್ಕತ್ತಾಗಿದೆ ಇದು ಮಾತ್ರ. ಇದು ರಿಸೆಪ್ಷನಿಂದ ರೂಮ್ ಅಂದರೆ ಹೊರಗಿಂದ ರಿಸೆಪ್ಷನಿಗೆ ಬರೋಕ್ಕೆ ಎಷ್ಟು ದೂರ ಐತೆ ಗೊತ್ತಾ. ನಾವು ಬೆಳಿಗ್ಗೆ ಬರುವಾಗ ಹುಡ್ಕೊಂಡು ಬಂದಿದ್ದು. ಆ್ಯಂಡ್ ಇದು ಬ್ಯಾಕ್ ಕ್ಯಾಮ್ರಾಯಿಂದ ನನಗೆ ಇದು ಸಕ್ಕದ ಇಷ್ಟ ಆಗಿದೆ. ಎಲ್ಲ ಕಡೆನೂ ಮಿರರ್. ಆ್ಯಂಡ್ ಎಲ್ಲ ಕಡೆನೂ ಗ್ರೀನರಿ. ಇವಾಗ ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ಆ್ಯಕ್ಚುಲಿ ತಿನ್ನಬೇಕು. ಬೆಳಗ್ಗೆಯಿಂದ ನಾವೇನು ತಿಂದಿಲ್ಲ. ತಿಂದು ನೆಕ್ಸ್ಟ್ ಬೀಚಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಏನಾದರೂ ಪ್ಲಾನ್ ಚೇಂಜ್ ಆಗ್ಬೋದಾ ಅಂತ. ಇಟ್ಸ್ ಲೈಕ್ ವಿಂಟೇಜ್ ಗಾಡಿ ಕೀ ತೊಗೊಂಬಂದಿಯಾ? ಅದು ಮೇನ್ ಗೇಟ್ ಅಲ್ಲಿತ್ತಲ್ಲ, ಅದು ಮೇನ್ ಗೇಟ್. ಅಲ್ಲಿಂದ ಒಳಗೆ ಹೋಗಿ ರಿಸೆಪ್ಷನ್ವರೆಗೂ ಹೋಗೋಷ್ಟೊತ್ತಿಗೆ ಇಲ್ಲಿ ಎಲ್ಲ ಕಡೆನೂ ಸೇಲ್. 50 ರೂಪೀಸ್ 100 ರೂಪೀಸ್ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್. ಐ ವಾಂಟ್ ಟು ಬೈ ಸಮ್. ಬಾಗ ಬೀಚ್ ಎಂತ ರಶ್ ರಶ್ ಐತೆ ಮಾತ್ರ. ಮಾಡಿ ಏನೋ ಸೆಲೆಬ್ರೇಷನ್ ಇರೋದು. ಜನ